ಇವತ್ತು ನವೋದಯ ಖಾನಾವಳಿ ಹತ್ರ ಯೂಟ್ಯೂಬರ್ ಬಂದಿದ್ರು. ರಾಯಲ್ ಮಂದಿ ರಾಯಚೂರು ಮಂದಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಚಿಕ್ಕ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. 8:30 ಐತೆ, ಎದ್ದು ಬ್ರಷ್ ಐತೆ ಮಾಡ್ಕೊಂಡು ಹಿಂಗಿದ್ದು ಪಟ್ ಅಂತ ಹಿಂಗ್ ರೆಡಿ ಆದೆ. ಒಂದು ಟೀ ಒಂದು ಬಿಸ್ಕೆಟ್ ಐತೆ ತಿನ್ ಆಯ್ತು. ಆಮೇಲೆ ರಂಗಣ್ಣ ಇಲ್ಲಿ ಬಂದು ನೋಡ್ತೀನಿ, ಒಂದು ಆಟೋನು ಸಿಗ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇನ್ನು ಆಟೋ ಆದ್ರೂ ಸಿಕ್ಲಿಲ್ಲ ಅಂತ ಲಿಫ್ಟ್ ಐತೆ ಕೇಳ್ಕೊಂಡು ನಮ್ಮ ಪಯಣ ಕೆಲ್ಸಕ್ಕೆ ಅಂತ ನಮ್ಮ ಹೋಟೆಲ್ ಹತ್ರ ಬಂದ್ವಿ. ಆಮೇಲೆ ನಾನು ಬರಕ್ ಮುಂಚೆನೆ ನಮ್ಮ ಅಣ್ಣ ತರಕಾರಿ ಕಟ್ ಮಾಡ್ತಿದ್ದ. ಇಲ್ಲಿ ನೋಡಿ ನಮ್ಮ ತಮ್ಮ ಏನೋ ಅಂತ ಇದ್ದಾನೆ. ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆಮೇಲೆ ನಾನು ನಮ್ಮ ಹುಡುಗರೆಲ್ಲ 10:30 ಒಳಗಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ವಿ. ಆಮೇಲೆ ಅಣ್ಣ ಒಂದು ಸ್ಪೆಷಲ್ ದೋಸೆ ಹಾಕ್ಕೊಡು ಅಂತ ಹೇಳಿದ್ರೆ ಈ ತರ ದೋಸೆ ಹಾಕೊಟ್ಟಿದ್ದಾನೆ ನೋಡಿ. ಯಾವ ದೋಸೆ ಅಂತ ಕೇಳಿದಕ್ಕೆ ಅಮೆರಿಕ ಸ್ಪೆಷಲ್ ದೋಸೆ ಅಂತ ಹೇಳಿದ್ರು. ಅಮೆರಿಕ ಸ್ಪೆಷಲ್ ದೋಸೆ ಅಂತ ಹೇಳಿದ್ರು. ದೋಸೆ ಚೆನ್ನಾಗೈತಾ ಅಂತ ಕೇಳಿದ್ರು. ಅದಕ್ಕೆ ಅವನಿಗೆ ನಾನು ಹಿಂಗಂದೆ, ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್. ಇಲ್ಲಿ ನೋಡಿ ಇವ್ನು ಕೆಲಸ ಮಾಡಿ ರೀಲ್ಸ್ ನೋಡು ಅಂದ್ರೆ ರೀಲ್ಸ್ ನೋಡ್ಕೊಂಡೆ ಕೆಲಸ ಮಾಡ್ತೀನಿ ಅಂತಾನೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇಲ್ಲಿ ನೋಡಿ ನಮ್ಮಣ್ಣ ಅಡಿಗೆ ಮಾಡ್ತಾ ಇದ್ದಾನೆ. ಅಡಿಗೆ ಮಾಡಕ್ ಬರುತ್ತಾ ಅಂತ ಕೇಳಿದಕ್ಕೆ ಏನಂತ ಗೊತ್ತಾ? ಎಬ್ಬಲಿ ನಾನು. ಆಮೇಲೆ ನಾನೆಲ್ಲ ಐತೆ ಎಲ್ಲ ಒರೆಸ್ಕೊಂಡು 12 ಗಂಟೆ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇವರೇ ನೋಡಿ ನಮ್ಮ ಅಕ್ಕವ್ರು, ಇವರೇ ಎಲ್ಲ ಅಡಿಗೆ ಮಾಡೋದು. ಇನ್ನು ನಾನು ಊಟ ಮುಗಿಸ್ಕೊಂಡೆ. ಇದು ಹಿಂದಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.